ಸಭೆ ಕಮ್ಮಿ ಬಟ್ಟೆ ನಾನು ಇವತ್ತು ಬಂದಿರೋದು ಮೆಟ್ರಿ ಸರ್ಕಲ್ಗೆ ಸೇಫ್ ಎಕ್ಸ್ಪೆನ್ಸಲ್ಲಿ ಬಂದಿದ್ದೀನಿ. ಅದು ಕೆ ಟಿ ಎಮ್ ಸಂಜೆ ಬಂದಿದ್ದೀನಿ. ನೀವು ಓಲ್ಡ್ ಬೆಂಗಳೂರಲ್ಲಿ ಇದೆ ಮನೆ ಕೆಂಚು ಶೋರೂಮಲ್ಲಿ ನಾನ್ ಬೆಂಗಳೂರು ಸಿಗುತ್ತೆ. ನೀವು ನೋಡ್ಬೇಕಾದ್ರೆ ಇಲ್ಲೇ ಬರಬೇಕು. ನೀವು ಕೆ ಟಿ ಎಮ್ ಶೋರೂಮ್ ಬರೋ ಆಪೋಸಿಟು ಹೋಂಡಾ ಶೋರೂಮ್ ಆಪೋಸಿಟೇ ಬರುತ್ತೆ. ಇದು ಬರುತ್ತೆ ಶೋರೂಮ್ ಇದು ಬಿಸೈಡ್ ಹೋಂಡಾ ಶೋರೂಮ್ ಬರುತ್ತೆ. ಶೋರೂಮ್ ನೀವು ನೋಡಿದ್ರೆ ಆ್ಯಂಡ್ ನೀವು ನೀವೇನೋ ಸಿಟಿ ಕಡೆ ಬರ್ತದೆ. ಪ್ಯಾಲೇಸ್ ರೋಡ್ ಏನಿದೆ ಆಫ್ಟರ್ ಸಿಗ್ನಲ್ನಿಂದ ನೀವು ಲೆಫ್ಟ್ ಅಂದರೆ ಸ್ಟ್ರೇಟ್ ಮೇನ್ ರೋಡೇ ಕಾಣಿಸುತ್ತೆ ಶೋರೂಮು. ನೀವು ಆಕ್ಟರ್ಸ್ ಚರವಶಕರಿಂದ ಬರ್ತಾರೆ ಯಶವಂತಪುರ ಹಿಂಗೆ ಬಂದರೆ ಇಲ್ಲೇ ಕಾಣಿಸುತ್ತೆ. ಹಿಂಗೆ ರೋಡ್ ಬರಬೇಕಾಗ್ತದೆ ಲೊಕೇಶನ್ ಇಲ್ಲಿಗೆ. ಬಿಸೈಡ್ ಹೋಂಡಾ ಶೋರೂಮ್ ನೋಡ್ಕೊಳ್ಳಿ, ಅಲ್ಲಿದೆ ಹೋಂಡಾ ಶೋರೂಮ್. ಅದೇ ಹೋಂಡಾ ಶೋರೂಮು ಬಿಸೈಡ್ ಹೋಂಡಾ ಶೋರೂಮ್ ಬರುತ್ತೆ ಇದು ನಿಮಗೆ. ಇವತ್ತು ಮುಂದೆ ನಾನು ತೋರಿಸ್ತಾ ಇರೋದು ಇದೆ. ಇದೊಂಥರ ಅದು ರೋಡ್ ಲೀಗಲ್ ಇರೋದು ಆಫ್ ರೋಡ್ ಬೈಕ್ ತೋರಿಸ್ತಾ ಇದ್ದೀನಿ. ಇದೊಂಥರ ನೀವು 350cc XEXCF ಈ ಗಾಡಿ ಆಟೋ ರಿಜಿಸ್ಟರ್ ಆಗುತ್ತೆ ಪಾಪ ಆಟೋ ರಿಜಿಸ್ಟರ್ ಮಕ್ಕಳು ಇದನ್ನು ನೀವು ಈ ಥರ ಹೋದರೆ ಗಾಡಿ ಹೊಸಕ್ಕಾಗ್ತದೆ. ಈ ಗಾಡಿ ಹೊಸಕ್ಕಾಗುತ್ತೆ. ಇಲ್ಲಿ ಏನೇನು ಬರುತ್ತೆ ಟೆಕ್ನೋ ಸ್ಪೆಸಿಫಿಕೇಷನ್ ಈ ಗಾಡಿ ಬಗ್ಗೆ ನಾನು ಮುಂದೆ ತೋರಿಸ್ತೀನಿ. ಯಾರೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಅಂದ್ಬಲ್ಲಾಗ ನಾವು ಬರ್ತೀವಿ. ಆ ಇನ್ಸ್ಟಾಗ್ರಾಮ್ನ ಫಾಲೋ ಮಕ್ಕಳಿಗೆ ಅಂತ ಸಜೆಸ್ಟ್ ಮಾಡ್ತೀನಿ. ವೀಡಿಯೋಸ್ ಬರುತ್ತೆ ಅದೇ ಚಾನಲ್ ಬರುತ್ತೆ ಇರೋದು. ಇಲ್ಲಿ ಏನೇನು ಬರುತ್ತೆ ನೋಟಿಫಿಕೇಷನ್ ಅಂದರೆ ಈ ಗಾಡಿಯಲ್ಲಿ ಇಂಜಿನ್ ಕೆಪಾಸಿಟಿ ಬರೋದು 349.70 ಇಂಜಿನ್ ಬರುತ್ತಂತೆ. ಈ ಟ್ರಾನ್ಸ್ಮಿಷನ್ ಗೇರ್ಸ್ ಬರೋದು 6 ಸ್ಪೀಡ್ ಬಂಡಲ್ ಗೇರ್ಸ್ ಬರುತ್ತೆ ಈ ಗಾಡಿಗಂತೆ. ಆ್ಯಂಡ್ ಈ ಟೋಟಲ್ ಕರ್ವೇಡ್ ವೇಟ್ ಕೇಳಿದ್ರೆ ಒಂದು ನಾರ್ಮಲ್ ಕಂಪ್ಯೂಟರ್ ಬೇಕ್ ಎಷ್ಟು ಇರುತ್ತೆ ಬಜಾಜ್ ಪ್ಲಾಟಿನ ನೋಡ್ತಿದ್ದೆ. ಬಜಾಜ್ ಪ್ಲಾಟಿನ ಅಷ್ಟೇ ವೇಟ್ ಬರೋದು ಈ ಗಾಡಿಗೆ ವೇಟ್ ಬರೋದಂತೆ. 103.2 kg ವೇಟ್ ಬರುತ್ತೆ ಈ ಗಾಡಿಗಂತೆ. ಸೀಟ್ ಹೈಟು ಎಲ್ಲಕ್ಕಿಂತ ಜಾಸ್ತಿ ಸೀಟ್ ಹೈಟ್ ಇದಕ್ಕಿದೆ. ಅದಕ್ಕೆ ಇಲ್ಲಿ ಸೀಟ್ ಹೈಟ್ ಇರೋದು 963 mm ಸೀಟರ್ ಬರುತ್ತೆ. ನನ್ನ ಪ್ರಕಾರ ಇದು 6.2 ಹೈಟ್ ಅವರು 6 ಫೂಟ್ ಮೇಲವ್ರ ಗಾಡಿ ಹೊಸಕ್ಕಾಗ್ತಿದ್ದೆ ನಾನು ಅನ್ಕೊಂಡಿದ್ದೆ. ಅದು ಹೈಟ್ ಬೇಕಾಗ್ತಿದ್ದೆ ನಾನು ಬಿಲೋ 6 ಫೀಟ್ ಹೊಸ ಕಷ್ಟ ಗಾಡಿ ನನಗೆ ರೋಡ್ಸಲ್ಲಿ ಹೋಗೋಕ್ಕೆ ತುಂಬ ಕಷ್ಟ. ಅವರಿಗೆ ಕಾಲನ್ನ ಟಿಪ್ ಟಾಪ್ ಮಾಡಬೇಕಾದ ಕಾಲಿಗೆ ರೋಡ್ಗೆ ಇರೋಕ್ಕಾಗಲ್ಲ. ಬಿಕಾಸ್ ಅಂದ್ರೆ ಒಂದು ಕಾಲ ರೋಡಿಗೆ ಇರಬೇಕು, ಇನ್ನೊಂದು ಕಾಲು ಒಂದು ಕಾಲ ಇಟ್ಕೊಂಡು ನಾವು ಇದು ಗ್ಯಾರೇಜ್ ವೇಟ್ ಗಾಡಿ ಓಡಿಸ್ಬೇಕಾಗುತ್ತೆ. ಟ್ರಾಫಿಕ್ಲಿದ್ದಾನೆ ಅಷ್ಟು ಇದು ಬೆಸಿಡ್ ಒಲಿಫ್ ಟಾಲ್ ಬೈಸ್ ಹೊತ್ತು ಗಾಡಿ ಓಡಿಸೋಕ್ಕಾಗುತ್ತೆ ಗಾಡಿ ಅನ್ಕೋತೀನಿ. ಈ ಪ್ರೊಸಿಜನ್ ಈಗ ಸಿಗೋನ್ ಗಾಡಿ ಅನ್ಕೋತೀನಿ ನೋಡೋಣ. ಆ್ಯಂಡ್ ಈ ಗಾಡಿಯಲ್ಲಿ ಏನೋ ಮಿಕ್ಕಿದ ಗಾಡಿಗೆ ಮ್ಯಾಕ್ಸ್ ಪವರ್ ಬರೋದು 44.3 BH ಇಂಜಿನ್ ಬರುತ್ತಂತೆ. ಒಂದು ಡೀಸೆಂಟ್ ಪವರ್ ಸ್ಪೀಕರ್ ಗ್ಯಾಸ್ ಏನು ಪೆಟ್ರೋಲ್ ಗಾಡಿ ಏನು ನೋಡ್ತೀರಾ ಮಾರ್ಕೆಟಲ್ಲಿ, ನೀವು ಪೆಟ್ರೋಲ್ ಗಾಡಿ ಏನು ನೋಡ್ತೀರಾ ಡಾಮಿನಾರು ಹಿಮಾಲಯನ್ 450X ಆ ಸಿಗೋ ಬರೋದು ಇಂಜಿನ್ ಪವರ್ ಈ ಗಾಡಿಗಿದೆ ಅಂತೆ. ಈ ಗಾಡಿಗೆ ಬರುತ್ತೆ ಅಂತೆ. ನೀವು ಆ ಗಾಡಿ ಓಡಿಸಿ ಈ ಗಾಡಿ ಓಡಿಸೋಕ್ಕೆ ತುಂಬ ಈಸಿಗೆ ಈ ಗಾಡಿ ನಿಮ್ಗೆ ಕೇಳ್ತದೆ. ಈ ಇಂಜಿನ್ ಪವರ್ಗೆ 44.3 ಇಂಜಿನ್ ಬರುತ್ತೆ ಅಂತೆ. ಫೀಚರ್ ಕೇಳಿದೆ ಇಲ್ಲಿ ಬಂದು ಏನು ಬರುತ್ತೆ ಈ ಗಾಡಿಯಲ್ಲಿ ಅಂತ. ಆ್ಯಂಡ್ ಈ ಗಾಡಿಯಲ್ಲಿ ಇನ್ನೊಂದು ಫ್ಯೂಚರ್ ಇಲ್ಲಿ ಇನ್ನೊಂದು ನೆಕ್ಸ್ಟ್ ಮಂತ್ ಲಾಂಚ್ ಆಗುತ್ತೆ ಇದೇ ಗಾಡಿ. ಇನ್ನೊಂದು 450 SXF ಬರುತ್ತಂತೆ. ಅದು ಮುಂದಿನ ವರ್ಷ ಲಾಂಚ್ ಅಂತ ಅನ್ಕೊತೀನಿ. ಗಾಡಿ ಮುಂದಿನ ವರ್ಷ ಲಾಂಚ್ ಆಗುತ್ತೆ ಅಂತ ಡಿಸೆಂಬರ್ ಜನವರಿ ಮಂತಿಗೆ. ಮಿಕ್ಕಿದ ಫೀಚರ್ಸ್ ಕೆಲಸ ಗಾಡಿಗೆ ಇದರಲ್ಲಿ ಬರೋದು ಮ್ಯಾಕ್ಸಿಮಮ್ ಪವರು 44.3 BHP ಅಟ್ 9,500 RPM ಇಂಜಿನ್ ಪವರ್ ಅಂತ. ಮ್ಯಾಕ್ಸಿಮಮ್ ಟಾರ್ಕ್ ಬರೋದು 36 Nm ಟಾರ್ಕ್ ಬರುತ್ತೆ, 37 RPM. ಇದಕ್ಕೆ ನೀವು ಫ್ರಂಟ್ ಸಸ್ಪೆನ್ಷನ್ ನೀವು ಕೇಳಿದ್ರೆ WD ಸಸ್ಪೆನ್ಷನ್, ಎಕ್ಸಾಕ್ಟ್ ಸಸ್ಪೆನ್ಷನ್, USD ಫೋಕ್ ಸಸ್ಪೆನ್ಷನ್ನು, ಕ್ಲೋಸ್ ಕ್ಯಾಚರ್ ಸಸ್ಪೆನ್ಷನ್ ಬರುತ್ತೆ ಅಂತ. ಇದಕ್ಕೆ 49 ಸಸ್ಪೆನ್ಷನ್ ಬರುತ್ತೆ ಫ್ರಂಟು. ನೀವು ಇದಕ್ಕೆ ರೇಸ್ ಸಸ್ಪೆನ್ಷನ್ ನೀವು ಕೇಳಿದ್ರೆ ಗಾಡಿಗೆ ಬರೋದು WD ಎಕ್ಸ್ಪ್ಲೋರರ್ ಸಸ್ಪೆನ್ಷನ್ ಅಂತ. ಇದಕ್ಕೆ ಬರೋದು ಸಸ್ಪೆನ್ಷನ್ ಸೆಂಟ್ರಲ್ ಬರುತ್ತೆ ಇದಕ್ಕೆ ಸಸ್ಪೆನ್ಷನು ಗೊತ್ತಿರೋದು. ಇದಕ್ಕೆ WD ಎಕ್ಸ್ಪ್ಲೋರರ್ ಸಸ್ಪೆನ್ಷನ್ ವಿತ್ PDS ಸಸ್ಪೆನ್ಷನ್ ಬರುತ್ತೆ ಅಂತ ಈ ಗಾಡಿಗೆ. ಆ್ಯಂಡ್ ಇದಕ್ಕೆ ಡ್ಯೂಯಲ್ ABS ಬರುತ್ತೆ. ನಾಟ್ ಸ್ವಿಚ್ ಆಫ್ ಸಸ್ಪೆನ್ಷನ್ ಅನ್ಕೋತೀನಿ. ABS ಬರೋದು ನನಗೆ ಸ್ಟಾಕ್ ಇದಕ್ಕೆ ಬರೋದು ಅನ್ಕೋತೀನಿ ಗಾಡಿಗೆ ಬರೋದು. ಆ್ಯಂಡ್ ಇದಕ್ಕೆ ಕವರ್ದು 102.2 kg ಬರುತ್ತೆ ಗಾಡಿಗೆ ವೇಟ್ ಅಂತ ನೀವು ಕೇಳಿದ್ರೆ. ಆ್ಯಂಡ್ ಸೀಟರ್ 99 mm ಸೀಟರ್ ಬರುತ್ತೆ ಅಂತ ನೋಡಿ. ಗ್ರೌಂಡ್ ಕ್ಲಿಯರ್ಸ್ ಅಂತ ಗ್ರೌಂಡ್ ಕ್ಲಿಯರ್ ಕೇಳಿದ್ರೆ 340 ಗ್ರೌಂಡ್ ಕ್ಲಿಯರ್ ಬರುತ್ತೆ ಅಂತ. ಸೈಕಾಗಿ ಸಕರಾಗಿದೆ ಗ್ರೌಂಡ್ ಕ್ಲಿಯರ್ ಗಾಡಿಗೆ 7000 RS. ನಾರ್ಮಲ್ ಕಾರ್ಗೂ 7000 ಬರಲ್ಲ ಗಾಡಿ. ಯಾವ ಬೇಕು ಮಾರ್ಕೆಟಲ್ಲಿ ಪೆಟ್ರೋಲ್ ಗ್ರೌಂಡ್ ಕ್ಲಿಯರ್ಸ್ ಬರಲ್ಲ ಮಾರ್ಕೆಟಲ್ಲಿ, ಕಾರ್ಗೂ ಗ್ರೌಂಡ್ ಕ್ಲಿಯರ್ಸ್ ಬರಲ್ಲ. ಈ ಗಾಡಿಗೆ ನೋಡಿ 347 mm ಗ್ರೌಂಡ್ ಕ್ಲಿಯರ್ಸ್ ಬರುತ್ತೆ ಅಂತ. ಹೈಯೆಸ್ಟ್ ಉಂಟು ರೇಸಿಂಗ್ ಮಿಡಲ್ ಗ್ರೌಂಡ್ ಕ್ಲಿಯರ್ಸ್ ಅಂತ ಈ ಗಾಡಿ ನೋಡ್ತಿದ್ದೀರಾ. ಆ್ಯಂಡ್ ಈ ಗಾಡಿಯಲ್ಲಿ ಏನೂ ಡಿಜಿಟಲ್ ಸ್ಪೀಡೋಮೀಟರ್ ಓಡೋಮೀಟರ್ ಏನೂ ಬರಲ್ಲ ಅಂತಿರೋದು. ಈ ಗಾಡಿ ಪ್ರಾಪರ್ ರಾ ಬೈಕ್ ಡಲ್ಟಿವೇಟ್ ನೋಡ್ತಾ ಇದೆಯಾ ಮುಂದೆ 350cc EXCF ಮಾಡಲ್ ನೋಡ್ತಿದ್ದೆ. ಇದೇ 450cc ಬರುತ್ತೆ ಅಂತೆ. ಮುಂದಿನ ತಿಂಗಳಲ್ಲಿ ಮುಂದಿನ ವರ್ಷ ಲಾಂಚ್ ಆಗುತ್ತೆ ಸರ್. ಆದಮೇಲೆ ಲಾಂಚ್ ಆಗುತ್ತೆ 2025 ಲಾಂಚ್ ಆಗುತ್ತಂತೆ. ಅನಿಟು ಗ್ಯಾಸ್ ಇದು ಫೀಚರ್ಸ್ ಈ ಗಾಡಿ ನೋಡ್ತದೆ ನೀವು. ಈಗ
ಇದು ಸೇಮ್ ವಾಕ್ಯೂ ವಿಧಾನ ನೋಡಿ ಹೆಂಗೆ ತೋರಿಸ್ತೀನಿ. ಇದು ಡಲ್ಟ್ ಬೇಗ ಎಕ್ಸಾಸ್ಟ್ ಮರ್ಯಾಗ ಬರುತ್ತೆ ಗಾಡಿಗೆ. ಅದು ಪುಟಾಣಿ ಸೈಕಲ್ ಥರ ಕೊಟ್ಟಿದ್ದಾರೆ ಇಲ್ಲಿ ವಾಶ್ ಥರ. ಅದಕ್ಕೆ ಇಲ್ಲಿ ಕೆಳಗೆ ಕಂಟ್ರೋಲ್ ಬರ್ತದೆ. ಹಾರ್ನು ಫೀಚರ್ ರೈಟ್ ಇಂಡಿಕೇಟರ್, ಟರ್ನ್ ಇಂಡಿಕೇಟರ್, ಇಲ್ಲಿ ಅಡ್ಜಸ್ಟೇಬಲ್ ಬ್ರೇಕ್ಸ್ ಇದೆ. ಅಡ್ಜಸ್ಟೇಬಲ್ ಬ್ರೇಕ್ಸ್ನ ಮತ್ತು ಇದು ನಕಲ್ ಗಾರ್ಡ್ ಕೊಟ್ಟಿದ್ದಾರೆ. ನಕಲ್ ಗಾರ್ಡ್ KTM ಇನ್ನೊಂದು ನಕಲ್ ಗಾರ್ಡ್ ಇದೆ ಗಾಡಿಗೆ. ನಾನು ಇಲ್ಲಿ ಫುಲ್ ಟೈಮ್ ಫ್ಯೂಲ್ ಇಲ್ಲಿ ಆಗ್ತಿದೆ. ಅಲ್ಲೇ ನೋಡಿ ಇದಕ್ಕೆ E5 ಪ್ಲಸ್ E10 ಫ್ಯೂಲ್ ಬರುತ್ತೆ ಅಂತ ಗಾಡಿ. ಇಲ್ಲ E10 ಪೆಟ್ರೋಲ್ E5 E10 ಪೆಟ್ರೋಲ್ ಅಂತೆ. ಅದೇ ಇದು ಇದು ಹಿಂಗೆ ಬರೋಣ. ಅಡ್ಜಸ್ಟೇಬಲ್ ಸಸ್ಪೆನ್ಷನ್ ಇದೆ, ಸಸ್ಪೆನ್ಷನ್ ಬರುತ್ತೆ. ಪುರಾಣಿಯದ ಡಿಜಿಟಲ್ ಮೀಟರ್ ಇದೆ. ಇಲ್ಲಿ ನೋಡಿ ಇಲ್ಲಿ ಸೆಲ್ಫ್ ಸ್ಟಾರ್ಟು. ಇದಕ್ಕೆ ಟೋಟಲ್ ಡ್ಯೂಯಲ್ ಟೋಟಕ್ಕೆ ಬರುತ್ತೆ ಹೆಂಗೆ ಬರುತ್ತೆ. ಇಲ್ಲೇ ಇದಕ್ಕೆ ಕೂಲೆಟ್ ಇಲ್ಲ ಆಗ್ತದೆ. ಕೂಲೆಟ್ ಒಂದೊಂದು 3 ಲೀಟರ್ಸ್ ಕೂಲೆಟ್ ಬರುತ್ತೆ ಈ ಗಾಡಿ ಕಾಲ ಅಂದ್ಕೊಂಡಿದ್ದೀನಿ. ಅಂದರೆ ನೋಡಿ ಇದು ರೇಡಿಯೇಟರ್ ಗಾರ್ಡ್ ನೋಡಿ ಹಿಂಗೆ ಬರುತ್ತೆ. ಹಿಂಗೆ ಬರುತ್ತೆ ಅದು KTM ಲೋಗೋ ನೋಡಿ ಶೇಪು. ಇದು ಫ್ಯೂಲ್ ಟ್ಯಾಂಕು. ಅದಕ್ಕೆ ಫ್ಯೂಲ್ ಟ್ಯಾಂಕಿಗೆ ಕವರೇ ಇಲ್ಲ. ಫ್ಯೂಲ್ ಟ್ಯಾಂಕಿಗೆ ಇದು ಬೇನು ಓಪನ್ ಟು ದ ಔಟ್ಸೈಡ್ ಆಗಿ ಕಾಣಿಸುತ್ತೆ. ಅದಕ್ಕೆ ಕವರ್ ಇಲ್ಲ ಫ್ಯೂಲ್ ಟ್ಯಾಂಕಿಗೆ. ಇದಕ್ಕೆ ಸೈಡ್ ಪನಲ್ಲಿ ಹಿಂಗೆ ಬರುತ್ತೆ. ಯಾಕೆ ಓಪನ್ ಇದೆ ಗಾಡಿ ಕೊಟ್ಟಿಲ್ಲ. ಆ್ಯಂಡ್ ಇದು ಸ್ವಲ್ಪ ಆರಿದೆ ಸೀಟು ಹೊಸ ಸಾಫ್ಟ್ ಆಗುತ್ತೆ ನೋಡಿ. 1 ಪೀಸ್ ಸೀಟ್ ನೋಡ್ತಿದ್ದೀರಾ ನೋಡಿ, ಫ್ರಾನ್ಸ್ ಮೇಡ್ ಅಂತೆ. ಇದೆಲ್ಲ ಗಾಡಿ ಆಸ್ಟ್ರೇಲಿಯಾದ ಇಂಪೋರ್ಟ್ ಆಗಿದೆ ಗಾಡಿ ಅದು ಇಂಡಿಯಾಗೆ. ಗ್ರಾಫಿಕ್ಸ್ ಹಿಂಗೆ ಬರುತ್ತೆ. ಇಲ್ಲ ಅದು ಎಕ್ಸಾಸ್ಟ್ ಅಂತ ಇದು ಕಂಪ್ನಿ ಅಂತ KTM ಇದೆ. KTM ಬರೋದು ಎಕ್ಸಾಸ್ಟು ಎಲ್ಲ ಇದೆ. ಎಕ್ಸಾಸ್ಟ್ ಬರುತ್ತೆ, ಹಿಂಗೆಲ್ಲ ಎಕ್ಸಾಸ್ಟ್ ಬರುತ್ತೆ ಅಂತ ನೋಡಿ. ಇದಕ್ಕೆ ಇನ್ನೊಂದು ಡಿಬಿಕ್ಲ ಫಿಟ್ ಆಗಿದೆ. ಇದಕ್ಕೆ ಬಿಚ್ಚಕಾಲ ಗಾಡಿ ಅನ್ಕೋತೀನಿ ಎಕ್ಸಾಸ್ಟ್ ನಿಮಗೆ ನೋಡಿ. ಹಿಂಗೆ ಟೈಸ್ ನೋಡಿ. ಇದಕ್ಕೂ ನಿಮಗೆ ಮಿಶಿಲಿಯನ್ ಎಂಡಿರೋ ಟೈಸ್ ಬರುತ್ತೆ ಈ ಗಾಡಿಗೆ. ಟೈಸ್ ನೀವು ಕೇಳಿದ್ರೆ ಎಂಡಿರೋ ಟೈಸು. ಇದಕ್ಕೆ ಟೈಸ್ ನೀವು ಕೇಳಿದ್ರೆ ಟೈಸ್ಗೆ ಬರೋದು ಈ ಗಾಡಿಗೆ. ಮೀಡಿಯಂ ಟೈಲಿನ ಟೈರ್ ಅಂತ ಬರೋದು ಈ ಗಾಡಿಗೆ ಟೈರು. ಈಗ ಟೈರ್ 140 ಸೆಕ್ಷನ್ 80 ಸೆಕ್ಷನ್ ಟೈರ್ R18 ಟೈರ್ ಬರುತ್ತೆ ಅಂತೆ. ಸ್ಪೋಕ್ವಿಲ್ ಟೈರು. ಇದೆಲ್ಲ ಟ್ಯೂಬ್ಲೆಸ್ ಟೈರು. ಇದೆಲ್ಲ ಟ್ಯೂಬ್ಲೆಸ್ ನೀವು ನೋಡ್ತಾ ಇದ್ದೀರಾ. ಅದೇ ಡಿಸ್ಪ್ಲೇ ಹಂಗೆ ಬರುತ್ತೆ. ಹಿಂಗೆ ಬರುತ್ತೆ. ಹಿಂದೆ ನೋಡಿ ಹಿಂಗೆ ಬರುತ್ತೆ ಗಾಡಿ. ಇದು ಸ್ಪೋಕ್ವಿಲ್ ಟೈರ್ಸು. ಇದು ಬಟನ್ ಟೈಪ್. ಅದಕ್ಕೆ ಆಫ್ ರೋಡ್ ಟೈರು. ಮಿಶಿಲಿಯನ್ ಟೈರ್ ಅಂತೆ. ಎಂಡ್ಯೂರೋ ಟೈರ್ಸ್ ಅಂತೆ. R18 ಸೆಕ್ಷನ್ ಟೈರ್ ಬರುತ್ತೆ. 180 ಸೆಕ್ಷನ್ ಟೈರ್ ಬರೋದಂತೆ ರೇರ್. ನೋಡಿ ಇದಕ್ಕೆ ಇಂಡಿಕಾ ಸ್ವಲ್ಪ ಯಾವುದೋ ಕಂಪ್ಯೂಟರ್ ಬೇಕ್ ಥರ ಕೊಟ್ಟಿದ್ದಾರೆ. ಇಂಡಿಕೇಟರ್ ಕೊಟ್ಟಿದ್ದಾರೆ ಈ ಗಾಡಿಗೆ. ಚೆನ್ನಾಗಿ ಕಾಣಿಸಲ್ಲ ಈ ಗಾಡಿಗೆ ಈ ಇಂಡಿಕೇಟರ್ ಕೊಟ್ಟಿರೋದು. ನಾರ್ಮಲ್ ಇಂಡಿಕೇಟರ್ ಅನ್ಕೊಂಡಿದ್ದೇನೆ. LED ಎಲ್ಲ ಅನ್ಕೋತೀನಿ. ಒಂದು ಮರಗಾಡಿ ಇಷ್ಟ ಇಲ್ಲೇ ಮರ ಕೊಟ್ಟಿದ್ದಾರೆ. ಇನ್ನೇನು ಬೆಲೆ ಕವರಿಂಗ್ ಇಲ್ಲ ಮರಗಾಡಿ ಈ ಗಾಡಿ. ಕವರಿಂಗ್ ಮಾಡೋಕ್ಕೆ ಈ ಗಾಡಿನ ಮಳೆ ಬಂದರೆ ಗಾಡಿ ಏನು ಕವರ್ ಆಗಲ್ಲ. ಇದಕ್ಕೆ ಫುಲ್ ಮನೆ ಅನ್ಕೋತೀನಿ. ಊರಿಗೆ ಸೀಟಿಗೆ ಇದು ಹಂಗಿದೆ ನೋಡಿ ಹಿಂಗೆ ಬರುತ್ತೆ ಫ್ರೆಂಡ್.